ಕಾಮಾಕ್ಷಿ, ಅಕ್ಷತೆ ಕಾಳೆ ಮಾಡಿಟ್ಟಿಲ್ವಲ್ಲೇ, ಎಲ್ಲಿದ್ದಿ? ಎಲ್ಲಿ ಕಾಮಾಕ್ಷಿನಪ್ಪ? ಯಾಕೆ ಯಾವಾಗ್ಲೂ ಕರವಸ್ತಾ ಇರ್ತೀರಾ? ಅಮ್ಮ ಹೋಗಿ 6 ತಿಂಗಳಾಯ್ತಲ್ವಾ? ಹೌದಲ್ವಾ? ಅಪ್ಪ, ಆಫೀಸಿಗೆ ಲೇಟ್ ಆಯ್ತು, ನಾನು ಹೋಗಿ ಬರ್ತೀನಪ್ಪ. ಆಯ್ತಪ್ಪ. ಗೀತಾ, ಗೀತಾ, ಏನ್ರಿ? ಅಪ್ಪನ ಗೊತ್ತಾಗ ಸರಿಯಾಗಿ ತಿಂಡಿ, ಊಟ, ಔಷಧಿ ಕೊಡು. ಮಿಸ್ ಮಾಡ್ದೆ ಕೊಡು, ಮರಿಬೇಡ. ಕೊಡ್ತೀನಿ. ನಾನು ಹೋಗಿ ಬರ್ತೀನಿ ಕಣೆ. ಹ್ಮ್. ಅಪ್ಪ, ಹೋಗಿ ಬರ್ತೀನಪ್ಪ. ಆಯ್ತಪ್ಪ. ಇಷ್ಟ ವಯಸ್ಸಾಗಿದೆ, ಏನಂತ ಸಂಸಾರ ಮಾಡಿದಿರೋ? ಯಾವಾಗ ನೋಡಿದ್ರು ಮಗಂಗೆ ನನ್ ಮೇಲೆ ಚಾಡಿ ಹೇಳಿ ಪ್ರತಿಯೊಂದಕ್ಕೂ ಬಯಸ್ಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ಲ ಅಲ್ವಾ? ನಾನು ಯಾವಾಗ ನಿಮ್ಗೆ ಸರಿಯಾದ ಟೈಮ್ ಊಟ ಕೊಟ್ಟಿಲ್ಲ, ತಿಂಡಿ ಕೊಟ್ಟಿಲ್ಲ, ಔಷಧಿ ಕೊಟ್ಟಿಲ್ಲ, ಹೇಳಿ ನೋಡೋಣ. ನಾನೇನು ಹೇಳಿಲ್ಲ ತಾಯಿ. ಅಪ್ಪನ ಮೇಲಿನ ಕಾಳಜಿಯಿಂದ ಅವನು ಹೇಳಿದ ಆತರ. ಅವನಿರೋವರೆಗೂ ನೀನೇನು ಮಾತಾಡಲ್ಲ. ಅವನು ಮರೆಯಾದ ತಕ್ಷಣ ನನ್ನ ನಾಯಿನ ನೋಡ್ತೀಯಲ್ಲಮ್ಮ. ಆದ್ರೂ ನಾನು ಒಂದು ದಿನವೂ ಅವನಿಗೆ ಹೇಳಿಲ್ಲ, ಗೊತ್ತಾ? ಆನಂದ ನನ್ಗೊಬ್ಬನೇ ಮಗ, ಅವನ್ ನೊಂದ್ಕೋಬಾರ್ದು. ನನ್ನ ವಂಶ ಬೆಳಿಬೇಕು ಅಂದ್ರೆ ನೀವಿಬ್ರು ಚೆನ್ನಾಗಿರ್ಬೇಕಮ್ಮ. ಆದ್ರೆ ನೀನಾಗಲ್ಲ. ನೀನು ಅವನಿದ್ದಾಗ ಕರುಣೆ ತೋರಿಸಿ ಪ್ರೀತಿ ತೋರಿಸ್ತೀಯ. ಅವನು ಒಳಗಡೆ ಹೋದ್ಮೇಲೆ ಈ ಗೋಡೆ ಮೇಲೆ ಹಲ್ಲಿನೋ ಚಿಲ್ಲೇನೋ ನೋಡಿದ್ರೆ ಅಸಹ್ಯ ಪಟ್ಕೊಳ್ತಾರಲ್ಲ, ಆ ತರದನ್ನ ನೋಡಿ ಅಸಹ್ಯ ಪಟ್ಕೊತೀಯಮ್ಮ. ನಾಟಕ ಆಡ್ತಿರೋಡು ನೀನು, ನಾನಲ್ಲ ತಾಯಿ. ಸುಮ್ಮನೆ ನಾಟಕ ಮಾಡ್ಬೇಡಿ. ಗಂಡ ಹೆಂಡತಿ ಸಂತೋಷದಿಂದ ಇದ್ದು ಪ್ರೀತಿಯಿಂದ ಬೆರ್ತು ಮೊಮ್ಮಗನ್ ಎತ್ಕೊಡ್ಬೇಕು ಅನ್ನೋ ಆಸೆ ನಿಮ್ಗೆ ಇದ್ದಿದ್ರೆ ಹೆಂಡತಿ ಸತ್ತ ತಕ್ಷಣನೇ ಎಲ್ಲಾದ್ರೂ ಹೋಗ್ತಿದ್ರಿ. ಇಲ್ಲೇ ಒಕ್ಕರಿಸ್ಕೊಂಡು ನಮ್ಗೆ ಗೋಳು ಇಕ್ಕೋತಿರ್ಲಿಲ್ಲ. ಹಳ್ಳಿ ಮನೆಗೋ ಇಲ್ಲ ದೇಶಾಂತರ ತೀರ್ಥಯಾತ್ರೆಗೋ ಹೋಗ್ಬೇಕಿತ್ತು. ಇಲ್ಲೇನ್ ಗಂಕಾರ್ಯ ಮಾಡೋದಿದೆ ಅಂತ ಒಕ್ಕರಿಸ್ಕೊಂಡಿದ್ದೀರಾ? ಬಿಟ್ಟಿ ಅನ್ನ ತಿನ್ಕೊಂಡು ದರ್ಬಾರ್ ಮಾಡ್ಕೊಂಡು ಗಂಡ ಹೆಂಡತಿ ಮಧ್ಯದಲ್ಲಿ ತಂದಿಟ್ಟು ತಮಾಷೆ ನೋಡ್ಕೊಂಡು ಮಾನ್ಗೆಟ್ಟೋರು. ಕೊಟ್ರೆ ತಿಂತೀನಿ, ಇಡೀ ದಿನ ಉಪವಾಸ ಇದ್ರು ಕೇಳಲ್ಲಮ್ಮ. ನೀನ್ ಎಷ್ಟು ಚುಚ್ಚು ಚುಚ್ಚಿ ನೋಯಿಸಿದ್ರು ನಾನು ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ. ಹಳ್ಳಿಲಿ ಯಾರಿದ್ದಾರೆ? 50 ವರ್ಷ ಆಯ್ತು. ಏನಿದೆ ಅಂತ ಅಲ್ಲಿಗೆ ಹೋಗ್ಲಿ? ತೀರ್ಥಯಾತ್ರೆಗೆ ಹೋಗೋಣ ಆದ್ರೆ ದೇಹದಲ್ಲಿ ಶಕ್ತಿ ಇಲ್ಲ ಕಣಮ್ಮ. ನಿಮಗೆ ನಾನು ಅಷ್ಟು ಭಾರವಾದ್ರೆ, ನಿಮಗೆ ಅಷ್ಟು ಬೇಸರವಾದ್ರೆ ನನ್ನ ಕೊಂದು ಬಿಡಿ. ಕಾಡ್ಗೋ ಸುಡುಗಾಡ್ಗೋ ಬಿಟ್ಟು ಬಂದ್ಬಿಡಮ್ಮ. ಅಯ್ಯೋ, ನೀವ್ ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂದ್ರೆ ಸುಮ್ನಿರಕ್ಕಾಗತ್ತಾ? ನಿಮ್ ಸುಪುತ್ರ ಬರ್ಲಿ, ನೀವು ಕೊಟ್ಟಿರೋ 2 ಆಪ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ತಗೊಂಡು ಹೇಳ್ತೀವಿ. ಅಯ್ಯೋ, ಈ ತಾಟ್ಗಿತ್ತಿ ಇನ್ನೇನ್ ಮಾಡ್ತಾಳೋ ಏನೋ. ಕಾಮಾಕ್ಷಿ, ಕಾಮಾಕ್ಷಿ.
ನಮಸ್ಕಾರ ಸರ್. ಬನ್ನಿ ಅಪ್ಪ. ನಿಮ್ ಕತೆ ಕೇಳಿದ್ರೆ ಬಹಳ ಬೇಜಾರಾಗುತ್ತೆ ಕಣ್ರಿ. ಆನಂದ್ ಅವರೇ, ನಿಮ್ಮ ಮನೆಯವ್ರಿಗೆ ಯಾಕೆ ಇಷ್ಟೊಂದು ಅಸಮಾಧಾನ? ನೀವು ನಿಮ್ಮ ಮನೆಯವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಆಮೇಲೆ ತೀರ್ಮಾನ ತಗೊಳ್ಳಿ ನಿಮ್ಮ ತಂದೆಯವರ ವಿಷಯದ ಬಗ್ಗೆ. ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ನೀವು ನಿಮ್ಮ ಮನೆಯವರು ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಅಪ್ಪ ಇರಿ ನೀವು, ನನ್ನ ಮಾತು ಕೇಳಿ ಇರಿ ನೀವು, ಮಾತಾಡ್ತಿದ್ದೀರಿ. ಎಲ್ಲ ಆಯಿತು ಸರ್. ಇನ್ನು ಸಾಧ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ತೀರ್ಮಾನ ತಗೊಂಡಿದ್ದು. ಸ್ವಲ್ಪ ದಿನ ಇಲ್ಲೇ ಇರಲಿ ಸರ್. ಮನೇಲೆಲ್ಲ ಪರಿಸ್ಥಿತಿ ಶಾಂತವಾದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಸರ್. ಪ್ಲೀಸ್ ಸರ್. ಅಯ್ಯೋ ಬಿಡಿ ಸರ್, ಎಲ್ಲ ಮಕ್ಕಳು ಸೇರಿಸುವಾಗ ಇದೇ ಮಾತು ಹೇಳ್ತಾನೆ ಇರ್ತಾರೆ. ಸ್ವಲ್ಪ ದಿನ ಆದಮೇಲೆ ಅವರು ಆಶ್ರಮದ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಇಲ್ಲೇ ಇದ್ಬಿಡ್ತಾರೆ. ಆಮೇಲೆ ನೀವು ಅವನ್ನ ಕಂಪ್ಲೀಟ್ ಮರ್ತು ಬಿಟ್ಟು ಹಾಯಾಗಿರಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರ. ನಾವು ದಿನ ಈ ತರ ಕೇಸ್ಗಳನ್ನ ನೋಡ್ತಾನೆ ಇರ್ತೀವಿ. ಇದು ತುಂಬಾ ಮಾಮೂಲಾದ ವಿಷಯಗಳು. ನೋಡಿ, ಈ ಫಾರಂ ಅಲ್ಲಿ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ ನನಗೆ ಸಲ್ಲಿಸಿ. ಬಾಬು, ಈ ರಾಮಣ್ಣಗೆ 10ನೇ ನಂಬರ್ ಬೆಡ್ ಕೊಟ್ಟಿದ್ದೀನಿ. ಅದೇ ರೀತಿ ಒಂದು ಅವ್ರ ಸಾಮಾನುಗಳು ಇಟ್ಕೊಳ್ಳೋಕೆ ಒಂದು ಟ್ರಂಕ್ ಅದು ಕೊಟ್ಟು ಅವ್ರಿಗೆ ಜಾಗ ಎಲ್ಲ ತೋರಿಸಿ, ಊಟಕ್ಕೆ ಎಲ್ಲಿ ಹೋಗ್ಬೇಕು ಏನು ಎಲ್ಲ ತೋರಿಸಿ ಅವ್ರನ್ನ ಸೇರಿಸ್ಕೊಂಡು ಇವಾಗಿಂದ ಅಡ್ಮಿಷನ್ ಕೊಟ್ಟಿದ್ದೀನಿ. ಸ್ವಲ್ಪ ಬನ್ನಿ ಸರ್.
ಯಾಕೆ ಸ್ವಾಮಿ ಯೋಚನೆ ಮಾಡ್ತಾ ಇದ್ದೀರಾ? ಮಕ್ಕಳೆಲ್ಲ ತಗೊಂಬಂದು ಇಲ್ಲಿ ಬಿಟ್ಬಿಟ್ರು ಅಂತಲ್ಲ, ಯೋಚನೆ ಮಾಡಬೇಡಿ, ನಾವೆಲ್ಲ ಇದ್ದೀವಿ. ಮನಃಶಾಂತಿಗೋಸ್ಕರ ಈ ಪುಸ್ತಕ ಓದಿ. ನಿಮ್ಮ ಹೆಂಡ್ತಿನಿಲ್ಲ, ಐ ಆಮ್ ಸಾರಿ. ಮಕ್ಕಳಾಗದೇನು ಆಸೆಗೆ ಮೂಢನಂಬಿಕೆಗೆ ಬಲಿಯಾಗಿ ಹೊಸರಸಿ ಕುಡಿಯೋದು, ತಡೆ ಓಡಿಸೋದು, ಅಂತರ ಕೆಡಿಸೋದು, ದೇವಸ್ಥಾನಗಳ ಹೋಗಿ ಗಲಿತಿಲ್ಲ ಸ್ನಾನ ಮಾಡೋದು, ಇದೆಲ್ಲ ಮಾಡಿ ಪ್ರಾಣಕ್ಕೆ ಕೃತಜ್ಞತೆ. ನೋಡುವ, ಮಕ್ಕಳು ಬೇಕು ಅಂದ್ರೆ ಮಕ್ಕಳು ಪಡೆಯೋದಕ್ಕೆ ವೈಜ್ಞಾನಿಕವಾಗಿ ಹಲವಾರು ಹಾಸ್ಪಿಟಲ್ಗಳಿವೆ, ಒಳ್ಳೊಳ್ಳೆ ಔಷಧಿಗಳಿವೆ. ಅದನ್ನ ಬಿಟ್ಬಿಟ್ಟು ವಿದ್ಯಾವಂತರಾಗಿ ಒಂದು ಪ್ರಾಣನೇ ಬಲಿ ಕೊಟ್ಟಿದ್ರೆ ಇಂಥ ವಿದ್ಯಾವಂತರಾಗಿ ಮಾಡಿದ್ರೆ ಸಮಾಧಾನ ಮಾಡ್ಕೊ ಸುರೇಶ, ನನ್ನ ಕಾಲು. ಆಯ್ತು ಸಮಾಧಾನ ಮಾಡ್ಕೊ ಆನಂದ. ನಾನು ಬಂದು ತಿಂಗಳಾಯ್ತು, ನನಗೂ ನನ್ನದೇ ಬಕ್ಕಿದೆ, ನಾವು ಹೊರಡಬೇಕು. ನೀನು ನನ್ನ ಜೊತೆ ಬಂದ್ಬಿಡು, ನಾನು ನೋಡ್ಕೊಳ್ತೀನಿ. ಆದರೆ ಇರುವಂತ ಮಾತ್ರ ಹೇಳಬೇಡ, ನಾನು ಹೋಗಲೇಬೇಕು. ನನಗೂ ಅಪ್ಪ ಅಮ್ಮ ತಂಗಿ ಎಲ್ಲರೂ ಇದ್ದಾರಲ್ವ. ನೀನು ಹೊರಡು ಗೆಳೆಯ. ನಾನು ಮಾಡಿರೋ ಪಾಪಗಳಿಗೆ ಆ ಭಗವಂತ ಏನು ಕೊಡಬೇಕೋ ಕೊಟ್ಟಿದ್ದಾನೆ. ಈಗ ನಾನೇ ಊಟ ಮಾಡಬೇಕು. ನನ್ನಂತವನ ಮೇಲೆ ನೀನು ಕರುಣೆ ಬೇಡ. ನೀನು ಹೊರಡು ಗೆಳೆಯ, ನೀನು ಹೊರಡು. ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಯಾರಾದರೂ ಊಟ ತಂದು ಕೊಡ್ತಾರೆ, ಹೋಟೆಲ್ನಿಂದ ವ್ಯವಸ್ಥೆ ಮಾಡಿದ್ದೀನಿ. ನೀನು ಸ್ವಲ್ಪ ಮನ್ಸು ಮಾಡಿ ಓಡಾಡು. ಸರಿ ಅನಂತ, ಹುಷಾರು. ನಾನು ನಿಮ್ಗೆ ಹೊರಡ್ತೀನಿ. ಆಗಲಿ ಸರ್. ಹುಷಾರು ಕಣ. ಹಾಂ.
ಯಜಮಾನ್ರು ದುಡ್ಡು ಕೇಳ್ತಾ ಇದ್ರು. ದುಡ್ಡಿಲ್ಲಪ್ಪ, ನಿನ್ನ ಕೈ ಮುಗಿತೀನಿ. ಈ ದಿನ ನಮ್ಮ ಚೈತ್ರಳ ಹುಟ್ಟುಹಬ್ಬವನ್ನ ನಮ್ಮ ಅನಾಥಾಶ್ರಮದಲ್ಲಿ ಆಚರಿಸಿದ್ದಾರೆ. ಅವಳಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ವಿದ್ಯೆ, ನೆಮ್ಮದಿ ಎಲ್ಲ ಸಿಗಲೆಂದು ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಾನು ಹಾರೈಸುತ್ತೇನೆ. ನೋಡಿ, ಈಗ ನಾನೊಂದು ಏಕಪಾತ್ರ ಅಭಿನಯ ಮಾಡ್ತೀನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದೇ ಬರ್ಬೇಕಾ? ಸಿಂಗಲ್ ಆಗಿ ಬಂದ್ರೆ ಮಾಡ್ತೀಯಾ? ಸಿಂಗಲ್ ಆಗಿ ಬಂದ್ರೆ ಎಲ್ಲ ಮಾಡ್ತೀಯಾ? ಅಣ್ಣ, ಇದು ಆರ್ಕೆಸ್ಟ್ರಾ ಅಣ್ಣ, ಯಾಕಣ ಬಂತಲ್ಲ ತಿಂತೀಯ? ನಿಮ್ಮ ಆರ್ಕೆಸ್ಟ್ರಾ ಬಡಿಯ ಸಿಂಗಲ್ ಆಗಿ ಬಂದ್ರೆ ಮಾಡ್ತೀಯಾ? ಬೇರೆ ಹಾಡು ಹೇಳು. ಅಣ್ಣ ರಾಜಕುಮಾರ ಜೈ ಅಣ್ಣ ಹಾಡು ಹೇಳು. ಆಯ್ತಣ್ಣ. ಓ ಸರ್, ನಮಸ್ಕಾರ. ನಮಸ್ಕಾರ. ಪ್ರತಿ ತಿಂಗಳು ನಮ್ಮ ಆಶ್ರಮವಾಸಿಗಳು ಕೊಡ್ತಾ ಇದ್ರಲ್ಲ ಔಷಧಿ ಜೊತೆಗೆ ಈ ಸಲ ಕೆಲವು ಹೊಸ ಐಟಮ್ಗಳು ಎಲ್ಲ ಬರ್ದಿದೆ. ಅವೆಲ್ಲಗಳನ್ನು ನೋಡಿ ಸ್ವಲ್ಪ ಸರಿಯಾಗಿ ಪ್ಯಾಕ್ ಮಾಡಿಸಿ ಕಳಿಸ್ತೀನಿ. ಮಂಜು, ಸರ್, ಕಾಲು ನೋವು ಯಾಕೋ ಜಾಸ್ತಿ ಆಗ್ಬಿಟ್ಟಿದೆ, ಜ್ವರನೂ ಇದೆ, ಸ್ವಲ್ಪ ಔಷಧಿ ಕೊಡಿ ಸರ್. ಕೊಡ್ತೀನಿ. ನೀನ್ ಕೇಳ್ದಂಗೆಲ್ಲ ಔಷಧಿ ಕೊಟ್ಟು ನಿನ್ ಸಾಲ ಹನುಮಂತನ ಬಾಲ ಬೆಳೆದಂಗೆಲ್ಲ ಬೆಳೆದೋಗೈತೆ. ಮೊದ್ಲು ಬಾಕಿ ಕಟ್ಟು, ಆಮೇಲೆ ಕೊಡ್ತೀನಿ ನಿನ್ನ ಔಷಧಿನ. ಎಲ್ಲೋ ನೋಡ್ದಂಗಿದೆಯಲ್ಲ, ನೀನು ರಾಮಣ್ಣನ ಮಗ ಅಲ್ವೇನಪ್ಪ ನೀನು? ಎಷ್ಟು ಚೆನ್ನಾಗಿದ್ದೆ, ಈಗಾಗೋಗ್ಬಿಟ್ಟಿದ್ಯಲ್ಲಪ್ಪ. ಎಲ್ಲ ನನ್ನ ಕರ್ಮ ಸರ್. 10 ತಿಂಗಳಿಂದ ಆಕ್ಸಿಡೆಂಟ್ ಆಗಿದೆ, ಕಾಲು ಊನಾಗಿದೆ, ತಿಂತಿದ್ದು ಕಾಯಿಲೆ ಪೆಟ್ಟಾಯ್ತು. ಈಗ
ಭಿಕ್ಷೆ ಬೇಡೋದೊಂದೇ ಬಾಕಿ ಸರ್. ಅಲ್ಲಪ್ಪ, ಈ ಪರಿಸ್ಥಿತಿಲಿ ನೀನ್ ಯಾಕೆ ಬರೋಕ್ ಹೋದೆ? ನಿನ್ ಹೆಂಡತಿನಾರು ಕಳಿಸ್ಕೊಡ್ಬಾರ್ದಿತ್ತಾ? ಹೇಳ್ತೀವಿ ಸರ್, 10 ವರ್ಷ ಆಯ್ತು. ಬರ್ಬಾರ್ದು ಕಾಯಿಲೆ ಬಂದು ಸತ್ತು. ನಾವು ಮಾಡಿದ ಕೆಲಸ ಅಡ್ಡ ತಿಳ್ಕೊಂಡ್ಬಂದು ಸರಿಯಾಗಿ ಸಿಗ್ತದೆ. ಅಯ್ಯೋ ದೇವ್ರೆ, ಐ ಆಮ್ ವೆರಿ ಸಾರಿ. ನಿಮ್ ತಂದೆಗಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತಾ? ಬೇಡ ಸರ್, ನಾವು ಅವ್ರು ಮಾಡಿದ ಅನ್ಯಾಯಕ್ಕೆ ದ್ರೋಹಕ್ಕೆ ಈ ಶಿಕ್ಷೆ ಸರಿಯಾಗಿಲ್ಲ. ನಾವು ಮುಖ ಇಟ್ಕೊಂಡು ಅವ್ರಿಗೆ ಹೇಳಿ ಸರ್, ಅವರಾದ್ರೂ ಸುಖವಾಗಿಲ್ಲ. ನಿಮ್ ತಮ್ಮಯ್ಯ ಆಗ್ತೀನಿ ಸರ್, ನನಗೆ ಔಷಧಿ ಕೊಡ್ತೀವಿ ಸರ್. ಹೇಳಿ 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 ನೋಡಿ, ಈ ಹುಡುಗ ನಮ್ಮ ರಾಮಣ್ಣನ ಮಗ, ನಮಗೆ ಬೇಕಾದವರು. ಇವ್ರದ್ದು ಏನು ಔಷಧಿ ಲಿಸ್ಟ್ ಇದೆ, ಔಷಧಿನ ನೀವು ಕೊಡಿ, ಅದ್ರ ಪೇಮೆಂಟು ನಾ ಕೊಡ್ತೀನಿ. ನನ್ನ ಲಿಸ್ಟಲ್ಲಿ ಸೇರಿಸಿ ಕಳಿಸ್ಕೊಡಿ. ಬಿಲ್ ಸರ್ ನಾವು ಕೊಡಪ್ಪ, ಆಯ್ತು. ನನ್ನ ಮಗ ಆನಂದ ಕಾರು ಕಳ್ಕೊಂಡು ಹೆಂಡತಿನೂ ಕಳ್ಕೊಂಡು ತಪ್ಪಲಿ ಆಗ್ಬಿಟ್ಟ. ಇಷ್ಟೆಲ್ಲ ಆದ್ರೂ ನನಗೆ ಸುದ್ದಿ ಕೊಡಕ್ಕೆ ಯಾರು ಇಲ್ಲ. ಆದ್ರ ಬಂಧುಗಳು ದೂರವಾಗೋದ್ರ. ಅಕಸ್ಮಾತ್ ಅಪಘಾತದಲ್ಲಿ ನನ್ನ ಮಗ ಸತ್ತೋಗಿದ್ರೆ ನನಗೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ಆನಂದ ಮಗನೇ. ಸರ್ 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 ಒಂದು ಕೆಲಸ ಮಾಡ್ಬೋದಲ್ಲ ಸರ್? ಏನ್ ಹೇಳಿ ರಾಮಣ್ಣವ್ರೆ, ಮಾಡೋಣ. ನನ್ನ ಮಗನ್ನು ಈ ಆಶ್ರಮಕ್ಕೆ ಸೇರಿಸ್ಕೊಂಡು ಪುಣ್ಯ ಕಟ್ಕೊಳ್ಳಿ ಅಪ್ಪ. ಸಾಯೋ ಕಾಲದಲ್ಲಿ ನನ್ನ ಕಣ್ಮುಂದೆ ನನ್ನ ಮಗ ಇದ್ಬಿಡ್ಲಿ. ಅದು ಆಗೋದಿಲ್ಲ ರಾಮಣ್ಣವ್ರೆ. ನಮ್ಮ ಟ್ರಸ್ಟ್ ಬೈಲ ಒಪ್ಕೊಳ್ಳೋದಿಲ್ಲ. ಬಿಟ್ಟಾಕಿ ರಾಮಣ್ಣವ್ರೆ, ಅವ್ರವ್ರ ಕರ್ಮ ಅವ್ರವ್ರದ್ದು. ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ಕರ್ಮ ರಿಟರ್ನ್ಸ್ ಅಂತ. ಅವ್ರವ್ರು ಮಾಡಿದ್ದನ್ನ ಅವ್ರವ್ರು ಅನುಭವಿಸ್ತಾರೆ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಸರ್, ಏನ್ರಿ? ಬೆಳಿಗ್ಗೆಯಿಂದ ರಾಮಣ್ಣ ಕಾಣ್ತಾ ಇಲ್ಲ. ಆಶ್ರಮದಲ್ಲಿ ಎಲ್ಲ ಹುಡುಗರು ಸಿಗ್ತಾ ಇಲ್ಲ. ಸೊ ನಮಗೆಲ್ಲ ತುಂಬ ದಿಗ್ಭ್ರಮೆ ಆಯಿತು. ಕಾಫಿ ಟೈಮಲ್ಲಿ ಕೂಡ ಕಾಣಲಿಲ್ಲ. ಸೊ ಈ ವಿಷಯನ ತಮ್ಮ ಹತ್ರ ಹೇಳೋಣ ಅಂತ ಬಂದೆ ಸರ್. ನೋಡೋಣ. ರಾಮಣ್ಣ, ಕೊನೆಗೂ ನಿನ್ನಲ್ಲಿದ್ದ ತಂದೆನೇ ಗೆದ್ದುಬಿಟ್ಟ. ನಾವು ನಿಮಗೆ ತಂದೆಗಿಂತಲೂ ಹೆಚ್ಚಿನ ಪ್ರೀತಿ ಕೊಟ್ಟು ಅತ್ಯಂತ ಕಾಳಜಿಯಿಂದ ನೋಡ್ಕೊಂಡ್ವಿ. ಅಲ್ಲ, ಎಷ್ಟೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ರು ಕೂಡ ಅಪ್ಪ ಮಗನ್ ನೋಡಕ್ ಹೊರಟೋಗ್ಬಿಟ್ಟಲ್ಲ. ಅಪ್ಪನ ವಾತ್ಸಲ್ಯ ಎಷ್ಟು ಮಟ್ಟಿಗಿರ್ಬೇಕು. ಏ ದೇವರೇ, ಎಂಥ ನಾಟಕಕಾರನಯ್ಯ ನೀನು. ತಂದೆ ತಾಯಿ ಮಕ್ಕಳೇ ಸರ್ವಸ್ವ ಅಂತ ಹೇಳಿ ಒದ್ದಾಡ್ತಾರೆ. ರೆಕ್ಕೆ ಬಂದ್ಮೇಲೆ ಮರಿ ಹಾರೋಗುತ್ತೆ, ಮೀಸೆ ಬಂದ್ಮೇಲೆ ಮಗ ದೂರ ಆಗ್ತಾನೆ, ಸೊಸೆ ಬಂದ್ಮೇಲೆ ತಾಯಿ ದೂರ ಆಗ್ತಾನೆ. ಆದ್ರೂ ತಂದೆ ತಾಯಿ ಮಕ್ಕಳ ಶ್ರೇಯಸ್ಸನ್ನೇ ಬಯಸ್ತಾರೆ. ಆ ಮಕ್ಕಳು ಮುಂದೆ ತಂದೆ ತಾಯಿ ಆಗ್ತಾರೆ. ಅದೇ ಪುನರಾವರ್ತನೆ. ಅವರ ಮಕ್ಕಳು ಅವರಿಗೆ ಗೇಟ್ ಪಾಸ್ ಕೊಡ್ತಾರೆ. ಇದೇ ಜೀವನ ಚಕ್ರ ಸುತ್ತುತ್ತಾನೇ ಇರುತ್ತೆ. ಯಾರೋ ಬಾಗಿಲು ತೆಗ್ದೇ ಇದೆ, ಬನ್ನಿ ಒಳಗೆ.
ಅಪ್ಪ ಆನಂದ ಅಪ್ಪ ಅಳ್ಬೇಡ ಕಣ ಅಳ್ಬೇಡ. ನಿಮ್ಮಪ್ಪ ಬಂದಿದ್ದೀನಿ, ನೀನು ತಪ್ಪಲಿ ಅಲ್ಲ ಕಣೋ, ನಾನಿದ್ದೀನಿ. ನಾನು ಅನಾಥ ಅಲ್ಲ ಕಣೋ, ನೀನಿದೀಯ. ನಿನಗೆ ನಾನು, ನನಗೆ ನೀನು. ಅಪ್ಪ ಅಪ್ಪ ನಾನು ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಅಪ್ಪ, ದ್ರೋಹ ಮಾಡ್ಬಿಟ್ಟೆ. ಅದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ ಅಪ್ಪ, ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ. ಜೀವನ ಒಂದು ನಾಟಕ ಕಣಪ್ಪ. ಸನ್ನಿವೇಶಗಳು ಬಂದಾಗ ನಟಿಸುವ ಪಾತ್ರಧಾರಿಗಳು ನಾವು. ಆಯಾ ದೃಶ್ಯಕ್ಕೆ, ಆಯಾ ಸಂದರ್ಭಕ್ಕೆ ಅದ್ಭುತವಾಗಿ ನಟನೆ ಮಾಡ್ಬೇಕಾಗತ್ತೆ. ಆದ್ರೆ ಇದು ನಟನೆ ಅಲ್ಲ ಕಣೋ, ಕರುಳಿನಿಂದ ಕಿತ್ತು ಬರೋ ವಾತ್ಸಲ್ಯಕ್ಕೆ ನಟನೆ ಅನ್ನೋದೇ ಗೊತ್ತಿಲ್ಲ ಕಣೋ ಆನಂದ. ಅಪ್ಪ ನಾನ್ ಬಂದಾಯ್ತಲ್ಲ, ಇನ್ಯಾವುದಕ್ಕೂ ಸಂಕಟ ಪಡಬೇಡ. ನೀನು ಮಗುವಾಗಿದ್ದಾಗ ನೀನಾಗೆ ಏನು ಮಾಡ್ಕೊಳಕ್ಕಾಗ್ತಿರಲ್ಲಪ್ಪ. ನಾನು ನಿಮ್ಮಮ್ಮ ನಿನಗೆಲ್ಲವನ್ನೂ ಮಾಡ್ತಿದ್ವಿ. ಈಗ ನೀನು ಮಗು ಇದ್ದಾಗೆ ಕಣಪ್ಪ, ನಾನ್ ನಿನ್ನ ನೋಡ್ಕೊಂತೀನಿ. ಧೈರ್ಯವಾಗಿರೋ ಆನಂದ, ಧೈರ್ಯವಾಗಿರೋ. ಅಳ್ಬೇಡಪ್ಪ, ಅಳ್ಬೇಡ, ನೀನು ಅಳ್ಬೇಡಪ್ಪ, ಅಳ್ಬೇಡ ಆನಂದ, ಧೈರ್ಯ ತಗೊಳ.